ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ರಮೇಶ್ ಅವರು, ನಂತರ ಬಿ ವಿ ನಾಯ್ಕ ಅವರು, ಬಂಗಾರು ಹನುಮಂತನವರು, ನಮ್ಮ ಹೇಮಲತಾ ನಾಯ್ಕರು, ಫಕೀರಪ್ಪನವರು, ಸೋಮಲಿಂಗಪ್ಪನವರು, ಒಟ್ಟಾರೆ ಎಲ್ಲರೂ ಸೇರಿಕೊಂಡು ಇವತ್ತು 2022ನೇ ಇಸ್ವಿದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮೀಸಲಾತಿ ಜಾಸ್ತಿ ಮಾಡಿತ್ತು. ಎಸ್ ಸಿ ಜನಾಂಗಕ್ಕೆ 17%, ಎಸ್ ಟಿ ಜನಾಂಗಕ್ಕೆ 7% ಏನು ಮಾಡಿತ್ತು. ಈ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಮೀಸಲಾತಿಯನ್ನು ಕಡಿಮೆ ಮಾಡಿದನೋ ಅದನ್ನು ಜಾಸ್ತಿ ಮಾಡಬೇಕನ್ನೋ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ವಿ. ಮೈಸೂರು ಆಗಿದೆ, ನಂತರ ರಾಯಚೂರಿಂದ ದಾವಣಗೆರೆಯಿಂದ ವಿಜಯನಗರ ಜಿಲ್ಲೆಗೆ ಇವತ್ತು ಬಂದು ಇದೇ ಮೀಸಲಾತಿ ವಿಚಾರದಲ್ಲಿ ಕೂಡ ಚರ್ಚೆಯನ್ನು ಕೂಡ ಮಾಡೋಂಥ ಕೆಲಸ, ಸಮುದಾಯಕ್ಕೆ ಇವತ್ತು ಅರ್ಥ ಮಾಡಿಸೋಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಇವತ್ತು ಈ ಸಮಾವೇಶ ನಡೀತಾ ಇದೆ. ಇವತ್ತು ನಿನ್ನೆ ನಾನು ಏನು KPCC ಅಧ್ಯಕ್ಷರು ಪದಗ್ರಹಣ ವಿಚಾರದಲ್ಲಿ ಏನು ಆ ಕಾರ್ಯಕ್ರಮದಲ್ಲಿ ನಡೆಯುವಂಥ ಟೈಮಲ್ಲಿ ಒಂದು ಕಡೆ CM ಅವರು, ಒಂದು ಕಡೆ DK ಅವರು, ಒಂದು ಕಡೆ ವೇದಿಕೆಯಲ್ಲಿ ಫೈಟಿಂಗ್ ನಡೀತಾ ಇತ್ತು. DK ಮತ್ತು ಏನು BK ಅವರು ಜಗಳ ಆಗುವಂಥ ಟೈಮಲ್ಲಿ ವೇದಿಕೆಯಲ್ಲಿ ಒಂದು ರೀತಿ ಅವರು ಹೇಳಿದಂಥ ಮಾತುಗಳು, ಇವತ್ತು ಪಾರ್ಟಿ ಸಂಘಟನೆ ಮಾಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವರು ಹೇಳಿದಂಥ ಮಾತುಗಳು ಏನಂದ್ರೆಗಿನ ಹಣ ಇದ್ದಂಥವ್ರ ಜೊತೆಲಿ ಅಧಿಕಾರ ಹೋದ್ರೆ, ಇನ್ನು ಹಣ ಇದ್ದಂಥವ್ರು ಅಧಿಕಾರವನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಸರೆಂಡರ್ ಆಗಬಾರ್ದು ಅನ್ನೋಂಥ ವಿಚಾರವನ್ನು ಕೂಡ ವೇದಿಕೆ ಮೇಲೇ ಇವತ್ತು KPCC ಅಧ್ಯಕ್ಷರು ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದನ್ನ ಅರ್ಥ ನೋಡ್ತಾ ಇದ್ರೆ ಒಂದು ಸಾರಿ ಶಿವಕುಮಾರ್ ಅವರು ಹಣದ ಅಹಂದಿಂದನೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ಪರೋಕ್ಷವಾಗಿ ಅವ್ರು ಹೇಳಿದಂಥ ಮಾತೇನೆಂದರೆ, ಹಣ ಇದ್ದಂಥವ್ರ ಜೊತೆಲಿ ಹೋದರೆ ನಮ್ಮ ಪಾರ್ಟಿನೇ ಮುಂದಕ್ಕೆ ಸರೆಂಡರ್ ಆಗ್ಬೋದು ಅನ್ನೋಂಥ ರೀತಿಯಲ್ಲಿ ಅವ್ರು ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅವ್ರು ಇನ್ನೂ ಮುಂದಕ್ಕೆ ಹೋಗಿ ಒಂದು ಮಾತನ್ನು ಹೇಳ್ತಾರ, ಏನು ನಾನು KPCC ಅಧ್ಯಕ್ಷರು ಏನು ಹರಿಪ್ರಸಾದ್ ಅವರು ಏನು ಆಗಿದ್ದಾರೋ, ನಾನು 5 ಮಂದಿ ಗಾಂಧಿ ಕುಟುಂಬಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದು ನೋಡಿದಂಥ ಟೈಮಲ್ಲಿ DK ಶಿವಕುಮಾರ್ ಅವರೇ, ನಿನಗೆ ನಾನು ನಿನ್ನನ್ನು ಲೆಕ್ಕಲ್ಲಿ ಇಟ್ಕೊಂಡಂಥ ಇಲ್ಲ, ಲೆಕ್ಕಕ್ಕಿಲ್ಲ ನೀನು ಅನ್ನೋಂಥ ರೀತಿಯಲ್ಲಿ ಅವರು ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿ ಇಂಡೈರೆಕ್ಟ್ ಆಗಿ ಇವತ್ತು DK ಶಿವಕುಮಾರ್ ಅವರಿಗೆ, ನಾನು ಕೂಡ ಒಬ್ಬ ದೊಡ್ಡ ಲೀಡರ್ ಇದ್ದೀನಿ, ಇವತ್ತು ನಾನು ಕೂಡ 5 ಮಂದಿ ಗಾಂಧಿ ಕುಟುಂಬಗಳ ಜೊತೆಲಿ ಕೆಲಸ ಮಾಡ್ಕೊತ ಬಂದೀನಿ, ನಾನು ನಿನ್ನೆ ಲೆಕ್ಕಿಡೋದು ಬೇಕಿಲ್ಲ ಅನ್ನೋಂಥ ರೀತಿಯಲ್ಲಿ ಕೂಡ ಹೇಳೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಈ ನಿನ್ನೆ ನಡೆದಂಥ ಪದಗ್ರಹಣ ಕಾರ್ಯಕ್ರಮದಲ್ಲಿ DK ವರ್ಸಸ್ಸು BK ಇತ್ತಾಗಲಿ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ನಡೆದಿಲ್ಲ. ಒಂದು ರೀತಿ ಅವರು ಮಾತಾಡೋಂಥ ಒಂದು ಧಾಟಿಯಲ್ಲಿ ಅವ್ರು ಹೇಳ್ತಾ ಇದ್ರು, RSS ಅವ್ರಿಗೆ ಧೈರ್ಯ ಇಲ್ಲ ಅನ್ನೋಂಥ ಮಾತನ್ನು ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು. ಇವತ್ತು ಅವರು ನಮ್ಮ RSSನ ಧೈರ್ಯದ ಬಗ್ಗೆ ಅವ್ರಿಗೆ ನಮಗೇನು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಬಹುಶಃ ನಾನು KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವ್ರಿಗೆ ಸವಾಲನ್ನು ಹಾಕ್ತೀನಿ, ಏನಪ್ಪ ನಿನ್ನ ಜೀವನ ಉದ್ದಕ್ಕೂ ಕೂಡ ನಿನ್ನ RSS ಧೈರ್ಯದ ಬಗ್ಗೆ ನೀನು ಮಾತಾಡ್ತಾ ಇದ್ರಲ್ಲ, ನೀನೇನು RSS ಧೈರ್ಯದ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಿನ್ನ ಜೀವನ ಉದ್ದಕ್ಕೂ ಕೂಡ ಇವತ್ತು ಯಾವುದಾದ್ರೂ ಕ್ಷೇತ್ರದಲ್ಲಿ, ಯಾವುದೇ ಗ್ರಾಮ ಪಂಚಾಯತ್ ಹಿಡ್ಕೊಂಡು ವಿಧಾನಸಭೆ ತನಕ ಕೂಡ ಸ್ಪರ್ಧೆ ಮಾಡಿ ಜನರಿಂದ ಆಯ್ಕೆಯಾಗಿ ಗೆಲ್ಲಿ. ಅವಾಗ ನಿನ್ನ RSS ಧೈರ್ಯದ ಬಗ್ಗೆ ನಿನ್ನ ಹೇಳೋಂಥ ಕೆಲಸ ಆಮೇಲೆ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಒಂದು ನೋಡಿದಂಥ ಟೈಮಲ್ಲಿ ಯಾವತ್ತೂ ಕೂಡ ಹರಿಪ್ರಸಾದ್ ಅವರು ಹಿಂಭಾಗದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು. ಇವತ್ತು RSS ಅನ್ನು ಟೀಕೆ ಮಾಡೋಂಥ ನೈತಿಕತೆ ಹಕ್ಕು ತಮಗೇನಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ನಿಮ್ಮ ಧೈರ್ಯವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಬಹುಶಃ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಈ ರೀತಿ ಹೇಳಿಕೆಗಳನ್ನು ನೋಡಿದಂಥ ಟೈಮಲ್ಲಿ ಒಂದು ಅಸಹ್ಯವಾದಂಥ ಹೇಳಿಕೆಗಳನ್ನು ಕೂಡ ಕೊಡೋಂಥ ಕೆಲಸ ಕೂಡ ಮಾಡಿದಿರಿ. ಜೊತೆಲಿ ಇವತ್ತು ಚರ್ಚೆ ಆಗ್ತಾರೆ ಅಂತದೇನು, ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆಯಾದಂಥ ನಮ್ಮ 2 ಅಭ್ಯರ್ಥಿಗಳನ್ನ ನಾನು ಅಭಿನಂದನೆಗಳು ಕೂಡ ಸಲ್ಲಿಸೋಂಥ ಕೆಲಸ ಮಾಡ್ತೇನೆ. ಇವತ್ತು ನೋಡ್ರಿ, ಆಲ್ರೆಡಿ ನಾನು ಆಲ್ರೆಡಿ ನಮ್ಮ ಪಾರ್ಟಿಯಲ್ಲಿ ಹೇಳಿದಂಥವ್ರಿಗೆ ನಾಯಕರು, ಬರ್ತೀನಪ್ಪ ನೀವು ಹೋಗ್ರಲ್ಲ, ಬರ್ತೀನಿ, ನಾನು ಹೇಳಿದ್ದೀನಿ
ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆನೋ, ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ರ. CT ರವಿ ಅವರು ಕೂಡ ಇದನ್ನ ಅವ್ರ ಸಮ್ಮುಖದಲ್ಲಿ ಇದನ್ನ ಸರಿಯ ತಪ್ಪ ಅನ್ನಂತ ಒಂದು ಅಧ್ಯಯನ ಮಾಡ್ರಿ ಅನ್ನಂತ ಒಂದು ಕಮಿಟಿಯನ್ನು ಕೂಡ ಮಾಡಿದಾರ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ್ ಸನ್ನಿಧಾನದಲ್ಲಿ ತಗೊಂಡು ಹೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕುವಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗ್ಲಿ. ಹಂಗಾಗಿ ಇದು ಒಳ್ಳೆ ಅನ್ನಂಥ ಮಾತು, ಬೇಡ ಅನ್ನಂಥ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನ ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದಾರೆ CT ರವರು ಅದು ಹಿಡ್ಕೊಂಡು ಅದ್ರ ಪ್ರಕಾರ ಅದನ್ನ ನಾನು ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಆಣೆ ಪ್ರಮಾಣ ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದ್ರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಅಲ್ಲಿ ಮಾಡೋದ್ರಿಂದ ಅದು ಸರಿಯಲ್ಲ. ಅದು ಮುಂದಕ್ಕೆ ಏನು ಪಾರ್ಟಿ ಚೌಕಟ್ಟದಲ್ಲಿ ನಾವೇನು ಚರ್ಚೆ ಮಾಡಬೇಕು, ನಮಗೆ ಕೂಡ ಗೊತ್ತಿದೆ ಯಾರ್ಯಾರು ಹಾಕಿಲ್ಲ, ಯಾರ್ಯಾರು ಹಾಕಿದ್ದಾನೆ ಅಂತ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮಗಳ ಜೊತೆಲಿ ಮಾತಾಡೋದು ಬೇಡ. ಅದು ಮುಂದಕ್ಕೆ ನಾನು ಯಾವ ರೀತಿಯಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು ಆ ಚೌಕಟ್ಟಲ್ಲಿ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೇನೆ. ಬಿಜೆಪಿ ಅವರು ಹಿಂದೂ ರಾಷ್ಟ್ರ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಬಿಡಬಾರ್ದು. ನೋಡ್ರಿ, ಅವರೆಲ್ಲ ಕೂಡ ಈ ರೀತಿ ಹೇಳಿಕೆಗಳನ್ನು ಅವ್ರನ್ನ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತ ನೋಡಿಸ್ಕೊಡೋಂಥ ಕೆಲಸ ಆಗುತ್ತೆ. ಬಹುಶಃ ನಿನ್ನೆ ಮಾತಾಡಿದಂಥ ಎಲ್ಲ ವಿಚಾರಗಳನ್ನು ಅವ್ರ ಬಗಲ್ಗಡೆ ಇದ್ದಂಥ ಶಿವಕುಮಾರನ್ನ ಹೋಲಿಸ್ಕೊಂಡೇ ಮಾತಾಡೋಂಥ ಕೆಲಸ ಮಾಡಿದಾರ. ಅಲ್ಲಿ ಧೃತರಾಷ್ಟ್ರು ಇದ್ದಾರ, ಅಲ್ಲಿ ಜೊತೆಲಿ ಭಾಳಷ್ಟು ಮಂದಿ ರಾವಣರು ಇದ್ದಾರ, ಸಾಕಷ್ಟು ಮಂದಿ ಯಾವ ರೀತಿಯಲ್ಲಿ ದುರ್ಯೋಧನರು ಇದ್ದಂಥವ್ರು ಕೂಡ ಇರ್ತಾರ. ಎಲ್ಲ ಮಹಾಭಾರತ ರಾಮಾಯಣದಲ್ಲಿದ್ದಂಥ ಯಾವ್ಯಾವ ವೇಷಗಳಿದ್ದು ಎಲ್ಲ ದಾರಿಗಳು ಅಲ್ಲಿ ಇದ್ರಂಥ ಕೆಲಸ ಆಗಿದೆ. ನೋಡ್ರಿ, ಪಾರ್ಟಿ ಯಾವ ರೀತಿಯಲ್ಲಿ ತೀರ್ಮಾನ ತಗೊಂಥದ್ದು ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ನಮ್ಮ ಅಧ್ಯಕ್ಷರು ಇವತ್ತು ವಿಜೇಂದ್ರ ಅವರು ಚಲೋ ಕೆಲಸ ಮಾಡ್ಕೊಂಡು ಹೊಂಟಿದಾರ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಪಾರ್ಟಿ ಏನು ತೀರ್ಮಾನ ತಗೊಂಥದ್ದು ನೋಡ್ಬೇಕಾಗುತ್ತೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.